ಇನ್ನು ಲೋಕಸಭಾ ಚುನಾವಣೆ ತಯಾರಿ ಹಿನ್ನೆಲೆಯಲ್ಲಿ ಮೀಟಿಂಗ್ ನಡೀತಾ ಇದೆ. ಕಾಂಗ್ರೆಸ್ ಪಾಳೆಯದ ವಿಚಾರವಾಗಿ ನಾವು ಹೇಳ್ತಾ ಇರೋದು. ದೆಹಲಿಯಲ್ಲಿ ಎಐಸಿಸಿ ಕಚೇರಿಯಲ್ಲಿ ಹೈಕಮಾಂಡ್ ಸಭೆಯನ್ನ ನಡೆಸ್ತಾ ಇದೆ. ಕರ್ನಾಟಕ ತೆಲಂಗಾಣ ಸಚಿವರುಗಳ ಜೊತೆಗೆ ಮೀಟಿಂಗ್ ನಡೀತಾ ಇದೆ. ಆಮೇಲೆ ರಾಜ್ಯದ ಸಚಿವರುಗಳೊಂದಿಗೆ ಈಗ ಮೀಟಿಂಗ್ ನಡೀತಾ ಇದೆಯಲ್ಲ, ರಾಜ್ಯದ ಸಚಿವರುಗಳೊಂದಿಗೆ ಪ್ರತ್ಯೇಕವಾದಂತಹ ಮೀಟಿಂಗ್ ವ್ಯವಸ್ಥೆ ಕೂಡ ಇದೆ. ಬಳಿಕ ದಕ್ಷಿಣ ಭಾರತದ ಇತರೆ ನಾಯಕರ ಸಭೆ ಕೂಡ ನಡೆಸಲಾಗುತ್ತೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ನಿಮಗೆ ಗೊತ್ತಿರೋ ಹಾಗೆ ರಾಜ್ಯದ ಬಹುತೇಕ ಎಲ್ಲ ಸಚಿವರುಗಳು ಕೂಡ ಹೋಗಿ ಈಗ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಕಾರಣ ಅಂತಂದ್ರೆ ಇವತ್ತು ಎಐಸಿಸಿ ಒಂದು ಸಭೆಯನ್ನು ಕರೆದಿತ್ತು. ಆ ಸಭೆಯಲ್ಲಿ ಇವತ್ತು ಭಾಗಿಯಾಗುವಂಥ ನಿಟ್ಟಿನಲ್ಲಿ ಈಗ ನಾವು ನೋಡ್ತಾ ಇದೀವಲ್ಲ, ರಾಜ್ಯದ ಸಚಿವರುಗಳು, ತೆಲಂಗಾಣದ ಸಚಿವರುಗಳೆಲ್ಲ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಪ್ರತ್ಯೇಕವಾಗಿ ಒಬ್ಬೊಬ್ಬರು ಸಚಿವರ ಹತ್ರನೂ ಮಾತನಾಡುವಂಥ ಚಾನ್ಸಸ್ ಇದೆ ಆ ನಂತರದಲ್ಲಿ ಅನ್ನುವಂಥ ಸಂಗತಿ ಗೊತ್ತಾಗ್ತಾ ಇದೆ. ಈ ವಿಚಾರವೇ 3 DCM ವಿಚಾರ ಎಲ್ಲ ಅಲ್ಲಿ ಹೋಗಿ ಏನಾದ್ರು ಪ್ರಸ್ತಾಪ ಆಗೋದು, ಈ ಥರದ್ದು ಏನಾದ್ರು ಇದೆಯಾ ಅನ್ನುವಂಥದ್ದನ್ನು ಕೂಡ ನಾವು ನೋಡಬೇಕಾಗಿದೆ. ಹರೀಶ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನಮ್ಮ ಜೊತೆಗೆ ದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹರೀಶ್, ಒಂದು ಹೌದು, ಚುನಾವಣೆಯನ್ನು ಹೇಗೆ ಎದುರಿಸಬೇಕು ಅನ್ನುವಂಥ ತಂತ್ರಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಎಲ್ಲರನ್ನೂ ಕೂಡ ಕೂರಿಸಿ ಮಾತನಾಡುವಂಥದ್ದು. ಬಟ್ ಈ ಪ್ರತ್ಯೇಕವಾದಂಥ ಮಾತುಕತೆಯ ಉದ್ದೇಶಗಳು ಏನೇನಿರ್ಬೋದು, ಆ ಸಂದರ್ಭದಲ್ಲಿ ಏನೆಲ್ಲ ಸಂಗತಿಗಳು ಪ್ರಸ್ತಾಪಕ್ಕೆ ಬರ್ಬೋದು, ಇದು ಬಹಳ ಕುತೂಹಲ ಮೂಡಿಸ್ತಾ ಇರುವಂಥ ಸಂಗತಿ. ಕೆಲ ನಾಯಕರುಗಳು ಏನಾದ್ರು ಸಿದ್ಧ ಆಗಿ ಹೋಗಿದ್ದಾರೆ, ಏನು ವಿಚಾರ ಪ್ರಸ್ತಾಪ ಮಾಡಬೇಕು ಮತ್ತೊಂದು ಅನ್ನುವಂಥದ್ದು. ಯಾಕಂದರೆ ಅದರಲ್ಲಿ DCM ವಿಚಾರ ಕೂಡ ಇರಬಹುದು. ಏನು ಕತೆ ಹರೀಶ್? ಮಾಲ್ತೇಶ್, ಕರ್ನಾಟಕ ಹಾಗೂ ತೆಲಂಗಾಣದಲ್ಲಿ ಅತ್ಯಂತ ಹೆಚ್ಚಿನ ಸೀಟ್ಗಳನ್ನ ಗೆಲ್ಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಪಣ ತೊಟ್ಟಿದೆ. ಯಾಕಂದ್ರೆ 2 ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರ್ತಕ್ಕಂಥದ್ದು. ಹೀಗಾಗಿ ಈ 2 ರಾಜ್ಯಗಳಲ್ಲಿ ಅತ್ಯಂತ ಹೆಚ್ಚಿನ ಸೀಟನ್ನು ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ 2 ರಾಜ್ಯಗಳ ಸಚಿವರನ್ನ ಇವತ್ತು ದೆಹಲಿಗೆ ಕರೆಸಲಾಗಿದೆ. ಸಚಿವರು ಅಂತಂದ್ರೆ ಆಯಾ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಗೆ ಒಬ್ಬೊಬ್ರು ಸಚಿವರನ್ನ ಉಸ್ತುವಾರಿಗಳಾಗಿ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅವರನ್ನ ಈಗ ದೆಹಲಿಗೆ ಕರೆಸಿರುವಂತಹದ್ದು. ಪ್ರತಿ ಕ್ಷೇತ್ರಗಳ ಒಂದು ಮಾಹಿತಿಯನ್ನ ಪಡೆದುಕೊಳ್ತಾರೆ. ಅದರಲ್ಲೂ ಮುಖ್ಯವಾಗಿ ಮೊದಲಿಗೆ 2 ರಾಜ್ಯಗಳ ಸಚಿವರನ್ನ ಕೂರಿಸಿ ಮಾತಾಡ್ತಿದ್ದಾರೆ, ಪ್ರಮುಖ ನಾಯಕರುಗಳನ್ನ ಕೂರಿಸಿ ಮಾತಾಡ್ತಿದ್ದಾರೆ. ಇಲ್ಲಿ ಮುಖ್ಯವಾಗಿ ಈ ಬಾರಿಯ ಚುನಾವಣಾ ತಂತ್ರ ಹೇಗಿರಬೇಕು, ಬಿಜೆಪಿಯನ್ನ ಹೇಗೆ ಎದುರಿಸಬೇಕು, ಮತ್ತೆ ಸ್ಥಳೀಯ ಪಕ್ಷಗಳನ್ನ ಹೇಗೆ ಎದುರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ನಡೆಯುತ್ತೆ. ಮತ್ತೆ ರಾಮ ಮಂದಿರ ವಿಚಾರವನ್ನು ಕೂಡ ಯಾವ ರೀತಿಯಾಗಿ ಕಾಂಗ್ರೆಸ್ ಚರ್ಚೆಯನ್ನ ಮಾಡಬೇಕು, ಹೇಗೆ ಬಿಜೆಪಿಯ ತಂತ್ರಗಳಿಗೆ ಪ್ರತಿತಂತ್ರವನ್ನು ಹೇಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಚರ್ಚೆ ಮಾಡ್ತಾರೆ. ಇನ್ನು ಮುಖ್ಯವಾಗಿ ಕರ್ನಾಟಕ ಹಾಗೂ ತೆಲಂಗಾಣದಲ್ಲಿ ಪ್ರತಿ ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಕೂಡ ಚರ್ಚೆ ನಡೆಯುತ್ತೆ. ಹೇಗೆ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಬಹುದು, ಮುಖ್ಯವಾಗಿ ಅಭ್ಯರ್ಥಿಗಳ ಆಯ್ಕೆ ಮಾನದಂಡ ಹೇಗಿರಬೇಕು, ಗೆಲ್ಲುವಂದೇ ಮಾನದಂಡ ಅನ್ನುವಂಥ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ ನಾಯಕರುಗಳು ಕೂಡ, ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಕೂಡ ಹೇಳ್ತಾ ಇದ್ದಾರೆ. ಈಗ ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಕೂಡ ಒಂದೊಂದು ಕ್ಷೇತ್ರದಲ್ಲಿ 3-4 ಹೆಸರುಗಳನ್ನು ತಂದಿದ್ದಾರೆ. 3-4 ಹೆಸರುಗಳ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗುತ್ತೆ. ಪ್ಲಸ್ ಮೈನಸ್ ಏನು ಅನ್ನೋಂಥದ್ರ ಬಗ್ಗೆ ಕೂಡ ಒಂದೊಂದು ಕ್ಯಾಂಡಿಡೇಟ್ ಇರ್ತಕ್ಕಂಥದ್ರ ಬಗ್ಗೆ ಚರ್ಚೆ ನಡೆಯುತ್ತೆ. ಮತ್ತೆ ಬಿಜೆಪಿಯ ಪ್ರತಿತಂತ್ರಗಳು ಆ ಕ್ಷೇತ್ರದಲ್ಲಿ ಏನಾಗಿರ್ಬೋದು ಅನ್ನೋಂಥದ್ರ ಬಗ್ಗೆ ಕೂಡ ಚರ್ಚೆ ನಡೆಯುತ್ತೆ. ಮುಖ್ಯವಾಗಿ JDS ಹಾಗೂ ಬಿಜೆಪಿ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಮುಖ್ಯವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಅತ್ಯಂತ ಸಮರ್ಥವಾದಂತಹ ಅಭ್ಯರ್ಥಿಗಳನ್ನ ಕಣಗಿಳಿಸಬೇಕಾಗುತ್ತೆ. ಆ 2 ಪಕ್ಷಗಳು ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಸಮರ್ಥವಾದ ಅಭ್ಯರ್ಥಿ ಯಾರು, ಮತ್ತೆ ಕಾಸ್ಟ್ ಕಾಂಬಿನೇಷನ್ ಕೂಡ ಎಲ್ಲವೂ ಕೂಡ ಚರ್ಚೆ ನಡೀತಾ ಇದೆ. ಹಾಗಾಗಿ 28 ಸಚಿವರು ಇವತ್ತು ಹೈಕಮಾಂಡ್ ನಾಯಕರುಗಳ ಜೊತೆ ಚರ್ಚೆನ ಮಾಡ್ತಿದ್ದಾರೆ. ಪ್ರತಿ ಲೋಕಸಭಾ ಕ್ಷೇತ್ರದ ಪ್ರತ್ಯೇಕವಾಗಿ ಒಂದಷ್ಟು ಮಾಹಿತಿಯನ್ನ ಪಡೀತಾರೆ. ಹೈಕಮಾಂಡ್ ನಾಯಕರುಗಳು ಕೂಡ ಒಂದಷ್ಟು ಟಿಪ್ಸ್ ಅನ್ನ ಕೊಡ್ತಾರೆ. ಇವತ್ತು ಅಭ್ಯರ್ಥಿಗಳ ಅಂತಿಮ ಇವತ್ತೇನು ಆಗೋದಿಲ್ಲ, ಒಂದಷ್ಟು ಚರ್ಚೆ ನಡೆಯುತ್ತೆ. ಒಂದು 2-3 ಹೆಸರುಗಳನ್ನ ಫೈನಲ್ ಮಾಡಿಕೊಂಡು ಇನ್ನೊಂದು ಕೆಲವು ದಿನಗಳ ಬಳಿಕ, ಇನ್ನೊಂದು ಸಭೆಯ ಬಳಿಕ ಅಂತಿಮವಾಗಿ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಮಾಲ್ತೇಶ್, ಥ್ಯಾಂಕ್ ಯು ಹರೀಶ್. ಹಾಗೆ ಪ್ರಸನ್ನ ಕೂಡ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಬಹಳಷ್ಟು ಸಚಿವರುಗಳ ಬಳಿಗೆ ನೀವು ಕೂಡ ಮಾತನಾಡಿದ್ರಿ, ಹಲವು ಮಂದಿ ಬೇರೆ ಬೇರೆ ವಿಚಾರವಾಗಿ ರಿಯಾಕ್ಟ್ ಮಾಡ್ತಾ ಇದ್ರು. ಆಮೇಲೆ ಎಲ್ಲ ಸಂದರ್ಭದಲ್ಲೂ ಇಂಥದ್ದೊಂದು ಅವಕಾಶ ಸಿಗಲ್ಲ, ಯಾಕಂದ್ರೆ ಪ್ರತ್ಯೇಕವಾಗಿ ಕೂಡ ಇವತ್ತು ಮಾತುಕತೆ ನಡೆಸುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಿರ್ಧರಿಸಿದೆ ಅನ್ನೋದನ್ನ ಕೇಳ್ಪಡ್ತಾ ಇದ್ವಿ. ಈ ಸಂದರ್ಭದಲ್ಲಿ ಕೆಲ ಸಚಿವರುಗಳು ಇಡಬಹುದಾದಂತಹ ಪ್ರಸ್ತಾಪಗಳು, ಅದು 3 DCM ವಿಚಾರದಿಂದ ಹಿಡಿದು ಬೇರೆ ಬೇರೆ ಸಂಗತಿಗಳಿಗೆ ಸಂಬಂಧಪಟ್ಟ ಹಾಗೆ ಇದು ಹೇಗೆ ಕುತೂಹಲ ಹುಟ್ಟಿಸ್ತಾ ಇದೆ ಅನ್ನುವಂಥದ್ದು, ಹೇಗೆ ತಯಾರಿ ಮಾಡ್ಕೊಂಡು ಇಲ್ಲಿಂದ ಹೋಗಿದ್ದಾರೆ ಅಂತೇಳಿ ಪ್ರಸನ್ನ. ಮಲ್ತೇಶ್, ಪ್ರಮುಖವಾಗಿ ಹೆಚ್ಚುವರಿ DCM ಆಯ್ಕೆಯ ವಿಚಾರ ಇದೀಗ ಇರುವಂತಹ ಹಾಟ್ ಟಾಪಿಕ್. ಅದರಲ್ಲೂ 6ಕ್ಕಿಂತ ಹೆಚ್ಚು ಸಚಿವರು ಸುರ್ಜೇವಾಲಾ ಮುಂದೆ ತಮ್ಮ ಅಹವಾಲನ್ನ ಅದೇ ಮಾದರಿಯಲ್ಲಿ ಇಟ್ಟಂತ ಕಾರಣಕ್ಕೋಸ್ಕರ ಅವರ ಅಭಿಪ್ರಾಯವನ್ನ ಪಡೆದುಕೊಂಡಂತ ಸುರ್ಜೇವಾಲಾ ಅವರು ಅದನ್ನ ರಾಹುಲ್ ಗಾಂಧಿ ಮತ್ತು ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಿವಿಗೆ ಹಾಕ್ತಾರಾ, ಅವರ ಅಭಿಪ್ರಾಯ ಏನಾಗಿರುತ್ತೆ ಅನ್ನುವಂಥದ್ದು ಅತ್ಯಂತ ಕುತೂಹಲಕಾರಿ ಸಂಗತಿಯಾಗುತ್ತೆ. ಮತ್ತು ಸುರ್ಜೇವಾಲಾ ಅವರು ಬಂದು ಹೋದ ತಕ್ಷಣವೇ ಇದೀಗ ದೆಹಲಿಯ ಮೀಟಿಂಗ್ ಕೂಡ ಇರೋದ್ರಿಂದಾಗಿ ಇಲ್ಲಿಂದ ತೆರಳಿರುವಂತಹ ಸಚಿವರು ಅದೇ ಒಂದು ಟೆಂಪೋದಲ್ಲಿ ಹೋಗಿದ್ದಾರೆ. ಮತ್ತು ಹೈಕಮಾಂಡ್ ಅಕಸ್ಮಾತ್ ಅವಕಾಶ ಸಿಕ್ಕಿದೆ
ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ಮುಂದೆಯೂ ಕೂಡ ಹೆಚ್ಚುವರಿ ಡಿಸಿಎಂ ಆಯ್ಕೆ ವಿಚಾರವನ್ನ ಪ್ರಸ್ತಾಪ ಮಾಡೇ ಮಾಡ್ತೀವಿ ಎನ್ನುವಂತ ಒಂದು ತೀರ್ಮಾನದೊಂದಿಗೆ 6ಕ್ಕೂ ಹೆಚ್ಚು ಸಚಿವರು ಹೋಗಿದ್ದಾರೆ. KN ರಾಜಣ್ಣ ಇರಬಹುದು, ಪರಮೇಶ್ವರ್ ಇರಬಹುದು, ಸತೀಶ್ ಜಾರಕಿಹೊಳಿ ಇರಬಹುದು, MB ಪಾಟೀಲ್ ಇರಬಹುದು, ದಿನೇಶ್ ಗುಂಡೂರಾವ್ ಇರಬಹುದು, ಈ ಎಲ್ಲ ಸಚಿವರಿಗೂ ಕೂಡ ಮತ್ತೊಂದು ಆತಂಕವೂ ಕೂಡ ಇದೆ. ಎಲ್ಲಾದ್ರೂ ಅಕಸ್ಮಾತ್ ಹೈಕಮಾಂಡ್ ನಾಯಕರು ತಮಗೆ ನೇರವಾಗಿ ನೀವು ಲೋಕಸಭೆಗೆ ಸ್ಪರ್ಧೆ ಮಾಡಲೇಬೇಕು ಅನ್ನುವಂತ ಕಟ್ಟುನಿಟ್ಟಿನ ಸೂಚನೆಯನ್ನಾದ್ರೂ ನೀಡಿಬಿಡುತ್ತಾ ಅನ್ನುವಂತ ಒಂದು ಸಣ್ಣ ಮಟ್ಟಿಗಿನ ಆತಂಕವೂ ಕೂಡ ಇದೆ. ಆ ಒಂದು ಸ್ಪಷ್ಟತೆಯನ್ನು ಬಹುತೇಕ ಇವತ್ತು ಸಚಿವರು ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ. ಸಚಿವರು ಹೇಳ್ತಾ ಇದ್ದಂಥದ್ದು, ಅಕಸ್ಮಾತ್ ನಮಗೆ ಸ್ಪರ್ಧೆ ಮಾಡೋದಕ್ಕೆ ಹೈಕಮಾಂಡ್ ಸೂಚಿಸೋದೇ ಆದ್ರೆ ಕನಿಷ್ಠ ಜನವರಿ ಅಂತ್ಯ ಅಥವಾ ಫೆಬ್ರವರಿ ಮೊದಲನೇ ವಾರದಲ್ಲೇ ನಮಗೆ ಸೂಚನೆಯನ್ನ ಕೊಟ್ರೆ ನಾವು ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಮತ್ತು ಆ ರೀತಿಯ ಪೂರಕವಾದಂತ ಗೆಲುವಿಗೆ ಬೇಕಾದಂತ ವಾತಾವರಣವನ್ನು ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕಾರಣಕ್ಕೋಸ್ಕರ ಇವತ್ತು ತೆಲಂಗಾಣದ ಸಭೆ ಕೂಡ ಇದೆ ಮತ್ತು ಕರ್ನಾಟಕದ ಸಭೆ ಕೂಡ ಇದೆ. ಟಾಸ್ಕ್ ಮತ್ತು ಟಾರ್ಗೆಟ್ ಈ ಎರಡನ್ನೂ ಕೂಡ ಹೈಕಮಾಂಡ್ ನಾಯಕರು ರಾಜ್ಯದ ಸಚಿವರಿಗೆ ಕೊಡ್ತಾರೆ. ಸಚಿವರು ಯಾವ ರೀತಿ ತಮ್ಮ ತಮ್ಮ ವ್ಯಾಪ್ತಿಯ ಲೋಕಸಭಾ ಕ್ಷೇತ್ರದ ಗೆಲುವನ್ನ ದಕ್ಕಿಸಿಕೊಂಡು ಬರಲೇಬೇಕು ಅನ್ನುವಂಥದ್ದನ್ನ ಕಟ್ಟುನಿಟ್ಟಾಗಿ ಸೂಚನೆಯನ್ನ ಕೊಡ್ತಾರೆ. ಅಕಸ್ಮಾತ್ ಗೆಲ್ಸ್ಕೊಂಡು ಬರೋದಕ್ಕೆ ಸಾಧ್ಯ ಆಗದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ತೋರಿಸುವಂತ ಪರಿಣಾಮಗಳು ಏನಾಗಬಹುದು ಅನ್ನುವಂಥದ್ದನ್ನು ಕೂಡ ಸೂಕ್ಷ್ಮವಾಗಿ ಎಐಸಿಸಿಯ ನಾಯಕರು ಸಚಿವರಿಗೆ ಮನವರಿಕೆ ಮಾಡಿಕೊಡಬಹುದು. ಈ ಎಲ್ಲ ದೃಷ್ಟಿಕೋನದಿಂದ ಇವತ್ತು ನಡೆಯುವಂತಹ ಸಭೆ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ಸಚಿವರು ಅದೇ ಒಂದು ಟೆಂಪೋದಿಂದ ವಾಪಸ್ ಬಂದಿದ್ದೇ ಆದ್ರೆ ಡಿಸಿಎಂ ಆಯ್ಕೆಯ ವಿಚಾರವೂ ಕೂಡ ಮತ್ತೊಂದು ಮುಂದಿನ ದಿನಗಳಲ್ಲಿ ಕಗ್ಗಂಟಾಗುವಂತ ಸಾಧ್ಯತೆ ಇದೆ. ಮಾಲ್ತೇಶ, ಓಕೆ ಥ್ಯಾಂಕ್ ಯು ಪ್ರಸನ್ನ.